ರೇಷನ್ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಟೀಕಿಸುವಂತಹ ಕೆಲಸ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು ಹಾಗಾದ್ರೆ? ಐಟಿ ರಿಟರ್ನ್ ಮಾಡಿದ್ರಿಂದ ಅಂಥೇಳಿ ಮೆಸೇಜ್ ಬರ್ತಾ ಇರೋದು ಯಾಕೆ? ಬಡ ಜನರ ಕಾರ್ಡ್ ರದ್ದಾಗಲು ಕಾರಣವಾದ್ರೂ ಏನು ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಇದ್ದವರ ಬಳಿ ಇದ್ದಂತಹ ಬಿಪಿಎಲ್ ಕಾರ್ಡನ್ನು ನಾವು ಇಲ್ಲದವರಿಗೆ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಮಾನದಂಡವನ್ನು ಮೀರಿ ಯಾರ್ಯಾರು ಬಿಪಿಎಲ್ ಅನ್ನು ಹೊಂದಿದಾರೋ ಅವರ ಕಾರ್ಡನ್ನು ರದ್ದು ಮಾಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಬಿಪಿಎಲ್ ಕಾರ್ಡ್ ರದ್ದತಿಗೆ ಕಾರಣ ಏನು? ಗೃಹಲಕ್ಷ್ಮಿ ಯೋಜನೆಯ ವೇಳೆ ಮಾಡಿಕೊಂಡಿರುವಂತಹ ಎಡವಟ್ಟು. ಅರ್ಜಿ ಸಲ್ಲಿಕೆಯ ವೇಳೆ ಈ ಟ್ಯಾಕ್ಸ್ ಪೇಗೆ ಕಾಲಂನಲ್ಲಿ ಎಸ್ ಅಂತ ಹೇಳಿ ನಮೂದಿಸಿರೋದು ಕೂಡ ಬಿಪಿಎಲ್ ಕಾರ್ಡ್ ರದ್ದತಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಬ್ಯಾಂಕ್ನ ವಹಿವಾಟಿನಲ್ಲಿ 50,000ಕ್ಕಿಂತ ಹೆಚ್ಚಿನ ಹಣ ವರ್ಗಾವಣೆ ಮಾಡಿರೋದು ಕೂಡ ಒಂದು ಪ್ರಮುಖ ಕಾರಣವಾಗಿದೆ. ಹೀಗೆ ಮಾಡಿದಾಗ ಟ್ಯಾಕ್ಸ್ ಪೇ ಅಡಿಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. 50,000ಕ್ಕಿಂತ ಹೆಚ್ಚಿನ ವಹಿವಾಟು ಮಾಡಿದಾಗ ಪ್ಯಾನ್ ನಂಬರನ್ನು ನಾವು ನಮೂದಿಸಬೇಕಾಗುತ್ತೆ. ಈ ಪ್ಯಾನ್ ನಂಬರನ್ನು ನಮೂದಿಸಿದಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಪೇ ಅಡಿಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಕಾರ್ಡನ್ನು ರದ್ದು ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬೈಕು, ಕಾರು, ಇನ್ನಿತರ ವಸ್ತುಗಳ ಖರೀದಿಗೆ ಬ್ಯಾಂಕ್ ಸಾಲ ಪಡೆದಿರೋದು ಕೂಡ ಬಿಪಿಎಲ್ ಕಾರ್ಡ್ ರದ್ದತಿಗೆ ಪ್ರಮುಖ ಕಾರಣವಾಗಿದೆ. ಎಟ್ ದ ಸೇಮ್ ಟೈಮ್ ಚಿನ್ನ, ಬೆಳ್ಳಿಯಂತಹ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡಾಗೂ ಕೂಡ ಪ್ಯಾನ್ ಕಾರ್ಡ್ ನಂಬರನ್ನು ನೀಡ್ತಾ ಇರೋದು ಕೂಡ ಪ್ರಮುಖ ಕಾರಣ. ಹಾಗಾದರೆ ಬಿಪಿಎಲ್ ಕಾರ್ಡುದಾರರಿಗಿರುವಂತಹ ಮಾನದಂಡ ಏನು? ಯಾರ್ಯಾರಿಗೆ ಬಿಪಿಎಲ್ ಕಾರ್ಡನ್ನು ಕೊಡಲಾಗುತ್ತೆ? ಕುಟುಂಬದ ಒಟ್ಟಾರೆ ಆದಾಯ ಅಂದರೆ ವಾರ್ಷಿಕ ಆದಾಯ 1.2 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು. ಅಂಥವ್ರು ಮಾತ್ರ ಬಿಲೋ ಪಾವರ್ಟಿ ಲೈನ್ ಅಡಿಯಲ್ಲಿ ಬರ್ತಾರೆ. ಇನ್ನು 3 ಹೆಕ್ಟರ್ಗಿಂತ ಅಧಿಕ ಒಣ ಮತ್ತು ನೀರಾವರಿ ಭೂಮಿಯನ್ನು ಹೊಂದಿರಬಾರ್ದು. ಜೊತೆಗೆ 1000 ಚದರ ಅಡಿಗಿಂತ ದೊಡ್ಡ ಸ್ವಂತ ಮನೆಯನ್ನು ನಗರ ಪ್ರದೇಶದಲ್ಲಿ ಹೊಂದಿರಬಾರ್ದು. ವೈಟ್ ಬೋರ್ಡ್ ಕಾರನ್ನು ಹೊಂದಿರಬಾರ್ದು. ಸರ್ಕಾರಿ ಅರೆ ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. 20 ಆಗಿರ್ಬೋದು. ಸರ್ ಇದು ಏನಾಗುತ್ತೆ ಅಂದರೆ ಅವರು ಲೋನ್ ತೊಗೊಳ್ಳೋಕ್ಕೆ ಐಟಿ ಮಾಡ್ತಿರ್ತಾರೆ, ಅದಕ್ಕೂ ಕಟ್ ಆಗುತ್ತೆ. ಅವ್ರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ, ಇಷ್ಟು ಜನ ಫೈಲ್ ಮಾಡ್ತಿರೋದಿಲ್ಲ, ಅವ್ರು ಫೈಲ್ ಮಾಡಿದ್ರೆ ಕಟ್ ಆಗಿರುತ್ತೆ. ಹೀಗೆಲ್ಲ ಮಾಹಿತಿ ಇರ್ತಾವಲ್ಲ, ಅವ್ರು ಮಾಹಿತಿ ಇಟ್ಕೊಂಡೇ ಕಟ್ ಮಾಡೋದು. ಸುಮ್ಮನೆ ಯಾರು ಕಟ್ ಮಾಡೋದಿಲ್ಲ. ಅವ್ರ ಮಾಹಿತಿ ಡೇಟಲ್ಲಿ ತಗೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾವ್ರೋ ಅದರ ರೂಲ್ಸ್ ಇದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬಿಪಿಎಲ್ ಕಾರ್ಡ್ ಕೊಡೋಂಗಿಲ್ಲ ಅಂತ ಆ ಪದ್ಧತಿ ಕಟ್ ಮಾಡ್ತಾರೆ ಅವರು. ಅವ್ರ ಮಾಹಿತಿ ಪ್ರಕಾರ ಸ್ವಲ್ಪ ಜನ ಇಲ್ಲ ಅಂತಾರೆ, ಇಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಐಟಿ ಕಟ್ ಆಗುತ್ತೆ ಆ ಥರ ಅಂತಾರೆ. ಒಬ್ಬರು ಲೋನ್ ತಗೊಂಡಿರ್ತಾರೆ, ಪ್ರಾಫಿಟ್ ಲೋನ್ ತಗೊಂಡಿರ್ತಾರೆ, ಏನಕ್ಕೆ ಲೋನ್ ತಗೊಂಡಿರ್ತಾರೆ, ಐಟಿ ಕಟ್ ಆಗುತ್ತೆ. ಆ ಮಾಹಿತಿ ಮೇಲೆ ಬಿಪಿಎಲ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಯಾಕೆ ಆ ಥರ ಮಾಡ್ತಾರೆ ಅಂತ ನಮಗೆ ಇನ್ಫಾರ್ಮೇಷನೇ ಇಲ್ಲ. ಆ್ಯಕ್ಚುಲಿ ನಮ್ಮ ಮೊಬೈಲ್ ನಂಬರ್ ಎಲ್ಲ ಇದೆ. ಬಟ್ ಐಟಿ ನಾವು ಕಟ್ಟೋದು ಏನಕ್ಕೆ ಅಂದರೆ ಒಂದು ಲೋನ್ ತಗೊಂಡು ಒಂದು ಮನೆ ತಗೊಳ್ಳೋಕ್ಕೋಸ್ಕರ, ಬೇರೆ ಯಾವುದೇ ನಾವು ಇದು ಮಾಡ್ಬೇಕಂತೇಳಿ ನಮ್ಗೆ ಏನಿಲ್ಲ. ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ಕಟ್ ಮಾಡ್ತಾರೆ ಅವರು, ಇಲ್ಲ ಅಂತೇಳಿ ಹೇಳಲ್ಲ. ಸೊ ಅದನ್ನ ಪ್ರೈವೇಟ್ ಕಂಪನಿಯವ್ರು ತೋರಿಸ್ಬೇಕು. ಸೊ ನಮ್ಮ ಇದಕ್ಕೆ ನಮ್ಗೆ ಯಾಕೆ ಈ ಥರ ಮಾಡ್ತಾರೆ ಅಂತ. ಯಾಕಂದ್ರೆ ನಾವು ನಂಬ್ಕೊಂಡು ನಮ್ಗೇನು ಅಕ್ಕಿ ಏನು ಸಿಗುತ್ತೆ ಅದನ್ನ ತಗೊಂಡೋಗಿ ನಾವು ದಿನ ಕೂಲಿ ಇದು ಮಾಡೋರು, ನಮ್ಮ ಬಾಡಿಗೆ ಮನೆಯಲ್ಲಿ ಇರೋರು. ಅದರಿಂದ ನಾವು ಸ್ವಲ್ಪ ವರಿ ಮಾಡ್ತೀವಿ ನಾವು. ಹೌದು ಇದೆ ಸರ್. ಅಂಥದ್ದು 3-4 ಕೇಸ್ ಇದೆ ನಮ್ಮ ಅಂಗಡಿನಲ್ಲಿ. ಅದರಲ್ಲಿ 3-4 ಜನ ಟ್ಯಾಕ್ಸ್ ಕಟ್ಟೋ ಅಂಥವ್ರು ನಮ್ಮಲ್ಲಿ ಬಂದು ವಿಲ್ಲಿಂಗ್ನೆಸ್ ಈ ಥರ ಯಾಕೆ ರೇಷನ್ ಕೊಡ್ತಾ ಇಲ್ಲ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾಗ ನಿಮ್ಮಲ್ಲಿ ಏನಾದ್ರು ಐಟಿ ಕಟ್ತಾ ಇದ್ದೀರಾ ಅಂತ ಕೇಳಿದ್ಕೆ ಹೌದು ನಾವು ಕಟ್ತಾ ಇದ್ದೀವಿ ಅಂತ ಹೇಳಿದರು. ಸರ್ ಇಲ್ಲ, ಕೆಲವು 1-2 ಕಾರ್ಡ್ನವರು ಇಲ್ಲ ಸರ್ ನಾವೇನು ಕಟ್ಟಿಲ್ಲ, ನಮ್ಮಲ್ಲಿ ಏನೋ ಕಾರ್ ಓಡಿಸ್ತೀವಿ ಅಂತ. ಅದಕ್ಕೆ ಹೋಗಿ ನೀವು ಆಫೀಸ್ ಹತ್ರ ಬೇಕಾರೆ ಹೋಗಿ ಫುಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ ಏನು ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ ನಮ್ಮಲ್ಲಿ. ಹಿಂದಿನ ತಿಂಗಳು ಸರ್, ಹೋದ ತಿಂಗಳಿಂದ ಆಗಿರೋದು. ಇಲ್ಲ ಸರ್, ಆ ಥರ ಸೂಚನೆ ಏನು ನಮಗೆ ಕೊಟ್ಟಿರಲಿಲ್ಲ. ಅದು ಆಟೋಮೆಟಿಕ್ಕಾಗಿ ಅವರು ನಾವು ರೇಷನ್ ಕೊಡೋ ಟೈಮಲ್ಲಿ ಕಾರ್ಡ್ ತೊಗೊಂಬಂದಾಗ ನಾವು ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿದಾಗ ಆ ಥರ ಬರ್ತಾಯಿತ್ತು, ವಿಲ್ಲಿಂಗ್ನೆಸ್ ಅಂತ ಏನೋ ಬರ್ತದೋ. ಅದನ್ನು ನೀವು ಏನಕ್ಕೆ ಅಂತ ನಾವು ನಮ್ಮ ಸಾಹೇಬರು ಫುಡ್ ಇನ್ಸ್ಪೆಕ್ಟ್ರಿಗೆ ಕೇಳಿದ್ಕೆ ಅವ್ರನ್ನ ಆಫೀಸಿಗೆ ಕಳಿಸಿಯಪ್ಪ, ನಾವು ಹೇಳ್ತೀವಿ, ನಮ್ಮ ಹತ್ರ ಮಾಹಿತಿ ಇದೆ. ಅದು ಅವಾಗ ಹೇಳಿದ್ರು ಐಟಿ ಕಟ್ಟೋರ್ದು ಆಗಿದೆ ಅಂತ ಮಾಹಿತಿ ಹೇಳಿ. ಅವಾಗ ನೆಕ್ಸ್ಟ್ ಬಂದು ಅವ್ರು ಕೇಳಿದಾಗ ನೀವು ಐಟಿ ಕಟ್ತಾ ಇದ್ರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಅಂತ. 1-2 ಕಾರ್ಡ್ನವ್ರು ಮಾತ್ರ ಐಟಿ ನಾವು ಇಲ್ಲ ಸರ್ ನಮ್ಮ ಹತ್ರ ಕಾರ್ ಇದೆ, ಏನೋ ಕಾರ್ ಓಡಿಸ್ತೀವಿ ಅಂತೇಳಿ ಅಷ್ಟೇನೆ ಸರ್. ಜನರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ರೀತಿ, ಏಕಾಏಕಿಯಾಗಿ ಕಾರ್ಡ್ ಪರಿಷ್ಕರಣೆ ಆಗಿದೆ, ರೇಷನ್ ತರೋಕೆ ಹೋದ್ರೆ ನೀವು ಎಪಿಎಲ್ ಕಾರ್ಡ್ ಅವರು ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ತಮ್ಮ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ.